ಸೊ ಹೇ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀನಿ ಗುರು. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಅಂದರೆ, ಟೈಮ್ ನೋಡಿ 22:39. ಸೊ ಇಟ್ಸ್ 11 AM 10 AM ಐ ಗೆಸ್, ಐ ಡೋಂಟ್ ನೋ, ಸಾರಿ PM. ಸೊ ಇವತ್ತು ನಾವು ಮತ್ತು ಹುಕ್ಸೇನು ನೈಟ್ ರೈಡ್ಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಮಯಾಂಕನ್ನು ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ಮಯಾಂಕ್ದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಯಿತು. ಇವನು ಇದೇ ಥರ ನೈಟ್ ರೈಡ್ಗೆ ಹೋಗ್ಬೇಕಾರೆ ವಿತ್ ಹಿಸ್ ಓನ್ ಫ್ರೆಂಡ್ಸ್ ಹಿ ಕ್ರ್ಯಾಶ್. ಸೊ ಅವ್ನ ಗಾಡಿ ಇಲ್ಲ. ಸೊ ಅದಕ್ಕೆ ನಾನು ಅವನು ಒಂದೇ ಗಾಡೀಲಿ ಹೋಗ್ತೀವಿ. ದಿನೇಶ್ ಜಾನ್ ಆಗ್ತಾನೆ. ಸೊ 3 ಜನ ಇವತ್ತು ನೈಟ್ ರೈಡು, ಹೋಗೋದು ಬರೋದು. ಒಂದು ಬೆಳಗ್ಗೆ 5 ಗಂಟೆ ಹಂಗೆ ಮನೆಗೆ ಬರೋದು ವಾಪಸ್ಸು. ಸೊ ಬನ್ನಿ, ಇನ್ನೇನು ಎಂಜಾಯ್ ಮಾಡೋಣ ಅಷ್ಟೇ. ಫೋಟೋಶೂಟಿಗೆ ಬೇಕು, ಪ್ಲೀಸ್ ಹಾಕೋ ಗುರು, ಪ್ಲೀಸ್ ಹಾಕೋ. ಇಲ್ಲೇ ಇಡು. ಏಯ್ ಗುರು, ಎತ್ಕೊಂಡು ನಾನು ಹೊಸದು ಕಳಿಸ್ತೀನಿ. ಹಿಂಗೆ ಹೋಗ್ತಾನೆ. ಹಲೋ, ಎಲ್ಲೋ? ನಾನು ಹೊರಗಿದ್ದೀನೋ. ಇಲ್ಲಿ ಆಲೂರು. ಲಾವ್ ಆಲೂರು. ಮತ್ತೆ ಬರಲ್ವಾ ಇವಾಗ? ನಮ್ಮ ಮನೇಲಿ ಬಿಡಲ್ಲ ಕಣ. ಸೈಕ್ ಇಕ್ತವ್ರು, ಫೋನ್ ಇಕ್ತವ್ರು. ಅಲ್ಲೇ ನಾನು ಇನ್ನೂ ಮನೆಗೆ ಹೋಗಿಲ್ಲ, ಹೋಗ್ತಾ ಇದ್ದೀನಿ. ಊಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನಮ್ಮ ಡ್ಯಾಡ್ ಅವರ ಮನೆಯಲ್ಲಿ ಬಿಡಲ್ಲ, ಸೈಕ್ ಇಕ್ತಾರೆ. ಇಲ್ಲೋ ನಿಮ್ಗೇನು ಅಂದೆ, ನಾನು ಸಂಡೇ ಹೋಗೋಣ ಅಂತ ಹೇಳಿದೆ. ಸಡನ್ ಪ್ಲಾನ್ ಮಾಡ್ಕೊಂಡಿರಾಗೋಣ ನೀವೇ. ಸಡನ್ ಪ್ಲಾನ್ ಮಾಡ್ಕೊಂತೀರಾ, ನನಗೆ ಬರೋಕ್ಕಾಗಲ್ಲ, ಏನಿಲ್ಲ. ಲೋ ಏನಲ್ಲೋ, ಹೋಗಲ್ಲೋ ನಿಲ್ಲ. ಹೋಗೋಣ, ನಾನು ಬರ್ತೀನಿ, ಸಂಜಯ್ನು ಬರ್ತಾನೆ, ಎಲ್ಲ ಬರ್ತಾರೆ. ಲವ್ ನಾವೆಲ್ಲ ಮನೆಯಿಂದ ಜಗಳ ಮಾಡ್ಕೊಂಡ್ ಬಂದಿದೀವಿ ಕಣೋ. ಲೋ ನಮ್ಮ ಮನೆ ಜಗಳ ಮಾಡಿ ಹೋಗ್ಬಿಡು, ಬರ್ಲೇಬೇಡ ಅಂತ ಕಂಡ್ಬಿಡ್ತಾರೆ. ನಮ್ಮನ್ನ ಆಗಲ್ಲ, ಮನೇಲಿ ಸೈಕಿಕ್ ಬಿಡ್ತಾರೆ. ಲವ್ ಏನಲ್ಲೋ, ಬಾರೋ ದಿನೇಶ್. ಲೋ ಆಯ್ತು ಇರೋ, ಇನ್ನು ನಾನೇ ಮನೆಗೆ ಹೋಗ್ತಿದ್ದೀನಿ. ಒಂದು ನಿಮಿಷ ಇರಲ್ಲ, ಮಾಡ್ತೀನಿ. ಒಂದು ನಿಮಿಷ ಇರೋ, ಮಾಡ್ತೀನಿ. ಸರಿ. ಲವ್ ಮಗ, ಲೋ ಹುಸೇನ್, ದಿನೇಶು ಬರಲ್ಲ ಅಂತವನಲ್ಲೋ.
ಟ್ರಾಫಿಕ್ ಏನು ಮಾರ್ರೆ, ಇವಾಗ ನೋಡಿ ಅಲ್ಲೊಂದು ಸಿಗ್ನಲ್ ಬಿದ್ದಿತ್ತು, ತಿರ್ಗಾ ಇಲ್ಲಿ ಇಷ್ಟೊಂದು ಟ್ರಾಫಿಕ್ಕು. ಎಷ್ಟು ಟೈಮು ಮಗ? 11 ಗಂಟೆ ಅಲ್ವಾ? 11 ಗಂಟೆ 10 ನಿಮಿಷ ಆಯಿತು, ಇನ್ನೂ ಟ್ರಾಫಿಕ್ ಬರ್ತಾನೆ ಐತೆ, ಹೋಯ್ತಾನೆ ಐತೆ. ಪಾಪಚ್ಚಿ ಆ ಕಡೆಯವ್ರದ್ದು ಏನು ಕತೆ? ಅಣ್ಣ ನಿಮ್ಮ ಅಭಿಮಾನಣ ಜೆಫಿಗೆ ಹೊಡೆದಿದ್ದಾನಲ್ಲಪ್ಪ. ನೈಟ್ ಹೊತ್ತು ಫೀಲಿಂಗೇ ಬೇರೆ ಇದೆ ಆ್ಯಕ್ಚುಲಿ. ಗುರು ಇನ್ಮೇಲೆ ಗೊತ್ತಿಲ್ಲ, ನಾನು ನೈಟೇ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಮೋಸ್ಟ್ಲಿ. ನಾನಂತೂ ಫಿದಾ ಆಗ್ತಾಯಿದ್ದೀನಿ ಅನ್ಕೋ ನೈಟ್ ಹೊತ್ತು ಹೊಡಿಯೋಕ್ಕೆ. ಐ ಮೀನ್ ಲವ್. ಜಸ್ಟ್ ಈ ಥರ ಗಾಡಿ ಸಿಕ್ಬಿಟ್ರೆ, ಒಂದು ನಾನು RC 390 ರೆಡಿ ಆಗೋದ್ರೆ ಮಾತ್ರ ಮಜಾನೇ ಬೇರೆ ಅನ್ಕೋ ಹೊಡಿಯೋಕ್ಕೆ ಅಲ್ವಾ. ಬಟ್ ಈ ಗಾಡಿಯಲ್ಲಿ ಅಷ್ಟೊಂದು ಕಾಂಟ್ ಹ್ಯಾವ್ ಫನ್ ನನಗೆ ಅನಿಸಿದ್ದು. ಅಂಥ ಗಾಡಿ ಒಂದು Yamaha R15 ಅಟ್ಲೀಸ್ಟು, ಇಲ್ಲಾಂದರೆ ಒಂದು RC 390 ಇದ್ಬಿಟ್ರೆ ಮಾತ್ರ ಇಂಥ ಟೈಮಲ್ಲಿ ಒಳ್ಳೆ ಮಜಾ ಮಾಡ್ಬೋದು. ಆ್ಯಂಡ್ ಐ ಆಮ್ ರಿಯಲಿ ಮಿಸ್ಸಿಂಗ್ ಮೈ RC 390 ಅಟ್ ದಿಸ್ ಪಾಯಿಂಟ್. ಐ ಆಮ್ ರಿಯಲಿ ಫೆಡ್ ಅಪ್ ಆಫ್ ನಾಟ್ ಹ್ಯಾವಿಂಗ್ ಇಟ್. ಆದಷ್ಟು ಬೇಗ ಒಂದು ದಾರಿ ತೋರಿಸ್ಬೇಕು ನನ್ನ 390ಗೆ. ತೋರಿಸೋಣ. ಮತ್ತು ಗೈಸ್ ಮಾತ್ರ ನೈಟು ಫುಲ್ ಫೀಲಿಂಗ್ ಐತೆ. ಡ್ರೈವರ್ ಸುಚ್ಚೋ ಥರ ಓಡಿಸ್ತವ್ರೆ. ಬಟ್ ಇಫ್ ಯು ಆರ್ ಆಲ್ಸೋ ಕ್ರೇಜಿ ದೆನ್ ಇಟ್ಸ್ ಫೈನ್. ಆ್ಯಕ್ಚುಲಿ ನಾ ಪೀಸಾಗಿ ರೈಡು, ನಾನು ಅದು ಸುಮ್ಮನೆ ಸ್ಟೆಚ್ ಹೊಡೆದೆ. ನಿಮ್ಮನ್ನು ಸುಮ್ಮನೆ ಹಿಂಗೆ ಕರ್ಕೊಂಡೋದ್ರೆ ನೀವು ಎಲ್ಲಿ ನೋಡ್ತೀರಾ ಹೇಳಿ? 2 ನಿಮಿಷಕ್ಕೆ ಹೋಗ್ಬಿಟ್ಟಿರ್ತೀರ ನೋಡ್ಬಿಟ್ಟು. ಮೇನ್ ಇಂಪಾರ್ಟೆಂಟ್ ಏನೇನಿರುತ್ತೆ ನೋಡ್ಬಿಟ್ಟು. ಅದಕ್ಕೆ ಸ್ವಲ್ಪ ಹೊಡಿದೆ. ಏನು ಗುರು ಇದು ನಕ್ಕನ್ ಫರ್ನಿಚರ್ ಹೌಸೆಲ್ಲ ಹಿಂಗೈತೆ. ಓಹೋ ಹಾಂ, ಮತ್ತೆ ಏನಿಲ್ಲ ಗುರು. ಶೆಟ್ ಮಾತ್ರ ನಾನು ಈ ಎಕ್ಸ್ಪಲ್ಸ್ಗೆ ಎಕ್ಸಾಸ್ಟ್ ಹಾಕಿ ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀನಿ ಮಾತ್ರ. ಫುಲ್ ಫೀಲಿಂಗ್ ಬಂತು ಗಾಡಿ ಓಡ್ಸೋಕ್ಕೆ. ಇವಾಗ ಐ ಆ್ಯಂಡ್ ಮೈ ಆ್ಯಂಕ್ ಸ್ವಿಚ್, ಸೊ ನಿಮಗೆ ಹಿಂದೆಗಡೆಯಿಂದ ವ್ಯೂ ಸಿಗುತ್ತೆ. ಯು ಕ್ಯಾನ್ ಎಂಜಾಯ್ ದಟ್ ಆಲ್ಸೋ. ವೆಲ್ ದೆನ್ ಬನ್ನಿ ಆರಾಮಾಗಿ ಹೋಗೋಣ, ಪೀಸ್ ಆಗಷ್ಟೇ, ಇನ್ನೇನೈತೆ. ಸೈಕಲೇ ಗುರು ಇದು. ಮಜ್ಜಾ.
ಸ್ವೇರ್ ನನ್ನ ಆರ್ ಸಿ ನೆನಪುಗಳು. I need my RC back. I need my RC back ಗುರು. ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಈ ಥರ ಕೂತ್ಕೊಂಡು ನೋಡಿಸಿ ಎಷ್ಟು ನಿಜ ಆಗೋಯ್ತು ನಕ್ಕೆ ನನಗೆ. ಯಾವ ಬೈಕು ಚೆನ್ನಾಗಿ ಕೇಳಿಸ್ತೈತೆ ಆ್ಯಕ್ಚುಲಿ.